1944ರ ಟೈಮ್ ಅನ್ನು ಮೂವಿ ಸ್ಟಾರ್ಟಿಂಗ್ ನಲ್ಲಿ ತೋರಿಸಲಾಗುತ್ತದೆ. ಅದು ವರ್ಲ್ಡ್ ವಾರ್ ಸೆಕೆಂಡ್ ಕೊನೆಗೊಂಡ ಟೈಮ್. ಇದು ಜರ್ಮನ್ನರು ಮತ್ತು ಯುಎನ್ ನಡುವೆ ನಡೆಯುತ್ತಿತ್ತು. ಜರ್ಮನಿಯ ಲೀಡರ್ ಹಿಟ್ಲರ್ ಯುಎನ್ ಇಂದ ಯಾವುದೇ ಬೆಲೆಯಲ್ಲಿ ಗೆಲ್ಲಲು ಬಯಸ್ತಾನೆ. ಗ್ರಿಗೋರಿ ಎಂಬ ಇನ್ನೊಂದು ಕ್ಯಾರೆಕ್ಟರ್ ಇದೆ. ಅವರು ಹಿಟ್ಲರ್ನ ಮನುಷ್ಯ. ಗ್ರಿಗೋರಿದೊಂದಿಗೆ ಮೇಲ್ ಮತ್ತು ಫಿಮೇಲ್ ಸೇರಿದಂತೆ ಇಬ್ಬರು ಅಸೋಸಿಯೇಟ್ಸ್ ಸಹ ಇದ್ದಾರೆ. ಇಲ್ಲಿ ಗ್ರಿಗೋರಿಯ ಮೇಲ್ ಅಸೋಸಿಯೇಟ್ ನು ಏನೋ ದೊಡ್ಡದನ್ನು ಮಾಡಲು ಬಯಸಿದನು. ಇನ್ಫ್ಯಾಕ್ಟ್ ಅವರು 5 ವರ್ಷಗಳ ಹಾರ್ಡ್ ಫೈಟ್ ನ ನಂತರ ಉಪಕರಣವನ್ನು ನಿರ್ಮಿಸುವಲ್ಲಿ ಯಶಸ್ವಿಯಾದರು. ಇದು ಇತರ ಪ್ರಪಂಚದ ಪೋರ್ಟಲ್ ಅನ್ನು ಅನ್ಲಾಕ್ ಮಾಡುವ ಅಂತಹ ಡಿವೈಸ್ ಆಗಿದೆ. ಹಿಟ್ಲರನಿಗೆ ಯುದ್ಧದಲ್ಲಿ ವಿಜಯಿಯಾಗಲು ಹೆಲ್ಪ್ ಮಾಡುವುದು ಇದರ ಹಿಂದಿನ ಉದ್ದೇಶವಾಗಿದೆ. ಆದ್ರಿಂದ ಅವನು ಅವನ ಆಪರೇಷನ್ ನಲ್ಲಿ ಜೇವನ್ನು ಪಡೆಯಲು ಪ್ರೋಸೆಸ್ಗೆ ಸ್ಟಾರ್ಟ್ ಮಾಡ್ತಾನೆ. ಈ ರೀತಿಯಾಗಿ ಇತರ ಪ್ರಪಂಚದ ಪೋರ್ಟಲ್ ಅನ್ನು ಅನ್ಲಾಕ್ ಮಾಡಲಾಗಿದೆ. ಆದ್ರೆ ಅವರು ಏಕಾಏಕಿ ಯುಎನ್ ಸೇನೆಯಿಂದ ಆಕ್ರಮಣಗೊಳಗಾದರು. 2 ಪವರ್ಸ್ ಗಳ ನಡುವೆ ದೊಡ್ಡ ಯುದ್ಧ ನಡೆಯುತ್ತದೆ. ಮತ್ತೊಂದು ಪ್ರಪಂಚದ ತೆರೆದ ಪೋರ್ಟಲ್ ಪ್ರೊಫೆಸರ್ ಆಕ್ರಮಣ ಮಾಡ್ತಾನೆ. ಅದರಲ್ಲಿ ಬಾಂಬ್ ಎಸೆಯುತ್ತಾನೆ. ಬಾಂಬ್ ಬ್ಲಾಸ್ಟ್ ಗೊಳ್ಳುತ್ತಿದ್ದಂತೆ ಆ ಪೋರ್ಟಲ್ ಲಾಕ್ ಆಗಿದೆ. ಪೋರ್ಟಲ್ ಮುಚ್ಚುವುದರೊಂದಿಗೆ ಗ್ರಿಗೋರಿ ಕೂಡ ಒಳಗೆ ಹೋಗಿದೆ. ಈ ಮಧ್ಯೆ ಗ್ರಿಗೋರಿಯ ಇಬ್ಬರು ಅಸೋಸಿಯೇಟ್ರು ಓಡಿ ಹೋಗ್ತಾರೆ. ಅವರು ಇಂಜೋರ್ಡ್ ಗೊಂಡರು ಅಂತ ಪ್ರೊಫೆಸರ್ರು ಹೇಳ್ತಾರೆ. ಮತ್ತೊಂದು ಪ್ರಪಂಚದ ಪೋರ್ಟಲ್ ಬಹಳ ಟೈಮ್ ನಿಂದ ತೆರೆಯಲ್ಪಟ್ಟಿದೆ. ಯಾರಾದರೂ ಹೊರಗೆ ಬಂದಿರಬಹುದು. ತಕ್ಷಣ ಅವರು ತಮ್ಮ ಬೆನ್ನಿನಲ್ಲಿ ಯಾರೋ ಕಲಕುವುದನ್ನು ತಿಳಿದುಕೊಳ್ತಾರೆ. ಪತ್ತೆ ಮಾಡುವಾಗ ಅವರು ಮಿಸ್ಟೀರಿಯಸ್ ರೆಡ್ ಮಗುವನ್ನು ನೋಡ್ತಾರೆ. ಅವರ ಬಲಗೈ ದೊಡ್ಡದಾಗಿದೆ. ಪ್ರೊಫೆಸರ್ ಅದನ್ನು ಅವನ ಮಡಿಲಲ್ಲಿ ತೆಗೆದುಕೊಂಡು ಅವನಿಗೆ ಚಾಕ್ಲೇಟ್ ನೀಡ್ತಾನೆ. ಇನ್ಫ್ಯಾಕ್ಟ್ ಇದು ಮತ್ತೊಂದು ಪ್ರಪಂಚದ ಡಿಮಂಡ್ ಮಗು. ತೆರೆದ ಪೋರ್ಟಲ್ ನಿಂದಾಗಿ ಅವನು ಇಲ್ಲಿಗೆ ಆಗಮಿಸಿದ್ದರು. ನಂತರ ಆ ಮಗುವಿಗೆ ಆರ್ಮಿಯು ಹೆಲ್ಬಾಯ್ ಎಂಬ ಹೆಸರನ್ನು ನೀಡಿತು. ಟೈಮ್ ಸಾಗುತ್ತದೆ ಮತ್ತು 60 ವರ್ಷಗಳು ಕಳೆದಿವೆ. ಗ್ರಿಗೋರಿಯ ಜನರು ಒಬ್ಬ ವ್ಯಕ್ತಿಯನ್ನು ಪವಿತ್ರ ಲೊಕೇಶನ್ಗೆ ಕರೆತರ್ತಾರೆ. ಅವನನ್ನು ಕರೆತಂದ ನಂತರ ಅವನನ್ನು ಅಲ್ಲಿ ಕೊಲ್ಲಲಾಗುತ್ತದೆ. ಹಿಂಬಾಲಿಸುವಾಗ ಆ ಮನುಷ್ಯನ ಬ್ಲಡ್ ಒಂದು ಸ್ಥಳದಲ್ಲಿ ಸಂಗ್ರಹವಾಗುತ್ತೆ ಮತ್ತು ಗ್ರಿಗೋರಿ ಮತ್ತೆ ನಮ್ಮ ಜಗತ್ತಿನಲ್ಲಿ ಹೆಜ್ಜೆ ಹಾಕ್ತಾನೆ. ಅವರು ಮತ್ತೊಂದು ಜಗತ್ತಿನಲ್ಲಿ ಕಣ್ಮರೆಯಾದರು. ವಯಸ್ಸಾದ ಮತ್ತು ಅನಾರೋಗ್ಯಕ್ಕೆ ಒಳಗಾದ ಪ್ರೊಫೆಸರ್ ರು ಸೀನ್ಗೆ ಬರ್ತಾರೆ. ಡಾಕ್ಟರು ಹೇಳಿದರು, ನಿಮ್ಮ ಜೀವನಕ್ಕೆ ಕೇವಲ 2 ತಿಂಗಳುಗಳು, ಅದರ ನಂತರ ನೀವು ನಿಧನರಾಗುತ್ತೀರಿ. ಇನ್ಫ್ಯಾಕ್ಟ್ ಡಾಕ್ಟರು ಪ್ರೊಫೆಸರ್ ರನ್ನು ಹಾಸ್ಪಿಟಲ್ ನಲ್ಲಿ ಇರಿಸಲು ಬಯಸಿದರು. ಆದ್ರೆ ಪ್ರೊಫೆಸರ್ ಹೇಳ್ತಾರೆ, ನಾನು ನನ್ನ ಮನೆಯಲ್ಲಿರಲು ಬಯಸುತ್ತೇನೆ, ಏಕೆಂದ್ರೆ ನನ್ನ ಮಗನಿಗೆ ನನ್ನ ಅವಶ್ಯಕತೆ ಇದೆ. ಆದ್ರಿಂದ ಪ್ರೊಫೆಸರ್ ರು ಮತ್ತೆ ತಮ್ಮ ರಿಸರ್ಚ್ ಕೇಂದ್ರಕ್ಕೆ ಹಿಂತಿರುಗುತ್ತಾರೆ. ನಂತರ ಪ್ರೊಫೆಸರ್ ಅವರು ಆಯ್ಕೆ ಮಾಡಿದ ಏಜೆಂಟ್ ಅವರನ್ನು ವರ್ಗಾವಣೆ ಮಾಡಿದ ನಂತರ ಅವರ ಸೆಂಟರ್ಗೆ ಕಾಲ್ ಮಾಡ್ತಾರೆ. ಮೊದಲೇದಾಗಿ ಪ್ರೊಫೆಸರ್ ಒಬ್ಬ ಒರೆಕಲ್ಗೆ ಏಜೆಂಟ್ ಅನ್ನು ಪರಿಚಯಿಸ್ತಾನೆ. ಅವರು ಫ್ಯೂಚರ್ ಅನ್ನು ಊಹಿಸ್ತಾರೆ. ಬುಕ್ಗಳು ಮತ್ತು ಮೆಂಟಲ್ ನೋಟ್ಸ್ ಗಳನ್ನು ಓದುತ್ತಾರೆ. ಪ್ರೊಫೆಸರ್ ಹೇಳ್ತಾರೆ, ನಾವು ಅವನನ್ನು ಪ್ರೈವೇಟ್ ಬೇಸ್ಮೆಂಟ್ ನಲ್ಲಿ ಹುಡುಕಿದೆವು. ಏಕಕಾಲಕ್ಕೆ 4 ಬುಕ್ಗಳನ್ನು ಓದುವ ಟ್ಯಾಲೆಂಟ್ ಅವರಲ್ಲಿದೆ. ನಂತರ ಅವರು ಸೀನಿಯರ್ ಏಜೆಂಟ್ ಬಂದು ಅಲ್ಲಿಂದ ಮುಂದುವರಿಯುತ್ತಾರೆ. ಪ್ರೊಫೆಸರ್ ಅವನನ್ನು ಕೇಳ್ತಾನೆ, ಅವನನ್ನು ನಿಮ್ಮೊಂದಿಗೆ ಮುಂದೆ ಕರೆದುಕೊಂಡು ಹೋಗು. ಅವರು ಹೆಲ್ಬಾಯ್ ಇರುವ ರೂಮಿಗೆ ಪ್ರವೇಶಿಸ್ತಾರೆ. ಹೆಲ್ಬಾಯ್ ಬೆಳೆದಿದ್ದರು. 60 ವರ್ಷಗಳ ನಂತರವೂ ಅವನು ಇನ್ನೂ ಸ್ಟ್ರಾಂಗ್ ಮತ್ತು ಯಂಗ್ ಆಗಿ ಕಾಣುತ್ತಿದ್ದನು. ಅವನನ್ನು ಪ್ರತ್ಯಕ್ಷವಾಗಿ ಏಜೆಂಟ್ ಶಾಕ್ ಆಗ್ತಾನೆ. ಹೆಲ್ಬಾಯ್ ಸೀನಿಯರ್ ಏಜೆಂಟ್ ಅನ್ನು ಕೇಳ್ತಾನೆ, ಆ ವ್ಯಕ್ತಿ ಯಾರು? ಸೀನಿಯರ್ ಏಜೆಂಟ್ ಹೇಳ್ತಾನೆ, ಅವನು ನಿಮ್ಮ ಪಾರ್ಟ್ನರ್. ಹೆಲ್ಬಾಯ್ ಹೇಳ್ತಾನೆ, ನನಗೆ ಯಾವುದೇ ಬೆಂಬಲದ ಡಿಮ್ಯಾಂಡ್ ಇಲ್ಲ. ಸೀನಿಯರ್ ಏಜೆಂಟರು ಇತರ ಏಜೆಂಟರಿಗೆ ಪಿಸುಗುಟ್ಟುತ್ತಾರೆ. ಪ್ರೊಫೆಸರ್ ರು ನಿಮಗೆ ನೀಡಿದ ಅದೇ ಚಾಕ್ಲೇಟ್ ಅನ್ನು ಅವರಿಗೆ ನೀಡಿ. ಹೆಲ್ಬಾಯ್ ಚಾಕ್ಲೇಟ್ ನೋಡಿ ಕೇಳ್ತಾನೆ, ಫಾದರ್ ಬಂದಿದ್ದಾರೆಯೇ? ಸೀನಿಯರ್ ಏಜೆಂಟ್ ಉತ್ತರಿಸ್ತಾನೆ, ಹೌದು, ಅವರು ಬಂದಿದ್ದಾರೆ. ಸಡನ್ಲಿ ಎಮರ್ಜೆನ್ಸಿ ಅಲಾರಾಮ್ ಅಲ್ಲಿ ಬೀಪ್ ಮಾಡುತ್ತದೆ. ಅವರು ಒಟ್ಟಿಗೆ ಕೆಲವು ಆದ ಲೊಕೇಶನ್ಗೆ ತಲುಪುತ್ತಾರೆ. ಆ ಸ್ಥಳವು ಮ್ಯೂಸಿಯಂ ಆಗಿತ್ತು. ಅಲ್ಲಿ ಒಂದು ಕ್ರಿಚರ್ ಅನೇಕ ಜನರನ್ನು ಕೊಂದಿತು. ಅಲ್ಲಿಗೆ ಸಮೀಪಿಸಿತು. ಅವರು ಮ್ಯೂಸಿಯಂ ಒಳಗೆ ಹೋಗ್ತಾರೆ. ಆ ಒರೆಕಲ್ ಅವನ ಎಬಿಲಿಟಿಗಳನ್ನು ಬಳಸಿಕೊಂಡು ಹೆಲ್ಬಾಯ್ ಅಂತ ಹೇಳ್ತಾನೆ. ಅವನು ಇನ್ನೂ ಒಳಗಿದ್ದಾನೆ. ಹೆಲ್ಬಾಯ್ ಎಲ್ಲರನ್ನೂ ಹೊರಗೆ ಕಾಯಲು ಕೇಳ್ತಾನೆ ಮತ್ತು ಅವನು ಖುದ್ದಾಗಿ ಒಳಗೆ ಹೋಗ್ತಾನೆ. ಒಳಗೆ ಮಿಸ್ಟೀರಿಯಸ್ ಕ್ರಿಚರ್ ಇದೆ. ಮೊದಲ ನೋಟದಲ್ಲಿ ಹೆಲ್ಬಾಯ್ ಅದನ್ನು ಸಾವಿಗೆ ಒಳಪಡಿಸುತ್ತಾನೆ. ಹೆಲ್ಬಾಯ್ ಹೊರಗೆ ಬರುತ್ತಿರುವುದರಿಂದ ಈ ಪ್ರಾಣಿಯ ಬಗ್ಗೆ ನನಗೆ ಇನ್ಫಾರ್ಮೇಶನ್ ಇದೆ ಅಂತ ಒರೆಕಲ್ ರಿವೀಲ್ ಮಾಡುತ್ತವೆ. ಇನ್ಫ್ಯಾಕ್ಟ್ ಇದು ಮರು ಜೀವಗೊಳ್ಳುವ ಪವರ್ಸ್ ಹೊಂದಿರುವ ಅಂತಹ ಕ್ರಿಚರ್ ಆಗಿದೆ. ಹೆಲ್ಬಾಯ್ ಯೋಚಿಸ್ತಾನೆ, ನಾನು ಅದನ್ನು ಸ್ಪಷ್ಟವಾಗಿ ಕೊಂದಿದ್ದೇನೆ, ಆದ್ರೆ ಅದು ಇನ್ನೂ ಜೀವಂತವಾಗಿದೆ. ಅವರ ನಡುವೆ ಮತ್ತೆ ಹಾರ್ಡ್ ಫೈಟ್ ಇದೆ ಮತ್ತು ಹೆಲ್ಬಾಯ್ ಮತ್ತೊಮ್ಮೆ ಕೊನೆಗೊಳ್ಳುತ್ತಾನೆ. ಇದರ ನಂತರ ಹೆಲ್ಬಾಯ್ ಅಲ್ಲಿಂದ ಹೊರಡ್ತಾನೆ. ಹೆಲ್ಬಾಯ್ನ ನಿರ್ಗಮನದ ನಂತರ ಅವನ ಇಡೀ ಟೀಮ್ ಅಲ್ಲಿಗೆ ತಲುಪುತ್ತದೆ. ಅಲ್ಲಿ ಇರಿಸಲಾಗಿರುವ ವಸ್ತುಗಳನ್ನು ಮುಟ್ಟಿದಾಗ ಒರೆಕಲ್ ತಿಳಿಯುತ್ತವೆ. ಗ್ರಿಗೋರಿ ಮತ್ತು ಅವನ ಅಸೋಸಿಯೇಟ್ಸ್ ಅಲ್ಲಿಗೆ ಭೇಟಿ ನೀಡಿದರು. ಅವರು ನಮ್ಮ ಜಗತ್ತಿಗೆ ಗಾಡ್ಸ್ ಆಫ್ ಈವಿಲ್ ಅಂದ್ರೆ ಕೆಟ್ಟ ದೇವರನ್ನು ತರಲು ಬಯಸ್ತಾರೆ ಮತ್ತು ಗ್ರಿಗೋರಿ ಇತ್ತೀಚೆಗೆ ಹೆಲ್ಬಾಯ್ ನಿಂದ ಕೊಲ್ಲಲ್ಪಟ್ಟ ಆ ಕ್ರಿಚರ್ ಅನ್ನು ಬಿಡುಗಡೆ ಮಾಡಿದ್ರು. ಎಲ್ಲಾನು ತಿಳಿದ ಪ್ರೊಫೆಸರ್ ರು ಚಿಂತಿತರಾಗುತ್ತಾರೆ. ಅಧ್ಯಾಪಕರನ್ನು ಮುಟ್ಟಿದ ನಂತರ ಅತೀಂದ್ರಿಯ ಜಾತಿಗೆ ತಿಳಿದಿದೆ. ಅವರು ಮಾರಣಾಂತಿಕವಾಗಿ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಹೆಲ್ಬಾಯ್ ಮೆಂಟಲ್ ಹಾಸ್ಪಿಟಲ್ಗೆ ಹೋಗ್ತಾನೆ. ಅಲ್ಲಿ ಅವನು ಲಿಜ್ ಎಂಬ ಹುಡುಗಿಯನ್ನು ಭೇಟಿಯಾಗ್ತಾನೆ. ಇನ್ಫ್ಯಾಕ್ಟ್ ಲಿಜ್ ಅವರ ಟೀಮ್ ಸದಸ್ಯರಾಗಿದ್ರು. ಆ ಹುಡುಗಿ ಪೈರೋಕಿನೆಟಿಕ್ ಪವರ್ಸ್ ಹೊಂದಿದ್ದಳು. ಬೆಂಕಿಯಲ್ಲಿ ಲಿಜ್ ಯಾವುದೇ ಹಿಡಿತ ಇರಲಿಲ್ಲ. ಅದು ಈಗಾಗಲೇ ತುಂಬಾ ವಿನಾಶವನ್ನು ಉಂಟುಮಾಡಿದೆ. ಆಕೆಯನ್ನು ಆ ಮೆಂಟಲ್ ಹಾಸ್ಪಿಟಲ್
ಹಾಸ್ಪಿಟಲ್ಗೆ ದಾಖಲಿಸಿದ್ದೇ ರೀಸನ್. ಹೆಲ್ಬಾಯ್ ಅವಳಿಗೆ ಹೇಳ್ತಾನೆ, ನಮ್ಮೊಂದಿಗೆ ಹಿಂತಿರುಗಿ. ಲಿಜ್ ಹೇಳ್ತಾರೆ, ನಾನು ಇಲ್ಲಿ ಉಳಿಯಲು ಇಷ್ಟಪಡುವುದಿಲ್ಲ, ಆದ್ರೆ ನಾನು ಇಲ್ಲಿಗೆ ಬಂದ ನಂತರ ಸಾಕಷ್ಟು ಸುಧಾರಣೆಗಳನ್ನು ಗಮನಿಸಬಹುದು. ಯಾವುದೇ ಅವಘಡ ಸಂಭವಿಸಿಲ್ಲ ಮತ್ತು ನಾನು ಬೆಂಕಿಯನ್ನು ಹಿಡಿದಿಟ್ಟುಕೊಳ್ಳುತ್ತೇನೆ. ಆಗ ಹೆಲ್ಬಾಯ್ನ ಮೆಂಬರ್ಸ್ ಅಲ್ಲಿಗೆ ಬರ್ತಾರೆ. ಅವರು ಅವನನ್ನು ತನ್ನೊಂದಿಗೆ ಹಿಂತಿರುಗಿಸ್ತಾರೆ. ಆ ಕ್ರೀಚರ್ ದೊಂದಿಗೆ ಹೋರಾಡಿದ ರೀಸನ್ ಹೆಲ್ಬಾಯ್ನ ತೋಳಿನ ಮೇಲೆ ಇಂಜೋರ್ಡ್ ನ ಮಾರ್ಕ್ ಕಾಣಿಸಿಕೊಂಡಿತು. ಓರೆಕಲ್ ಹೆಲ್ಬಾಯ್ನ ಇಂಜೋರ್ಡ್ ನಲ್ಲಿ ಆ ಕ್ರೀಚರ್ ಅನ್ನು ಚೆಕ್ ಮಾಡಿದಾಗ ಅದರ ಮೊಟ್ಟೆಗಳನ್ನು ಪತ್ತೆ ಮಾಡುತ್ತದೆ. ಕುಟುಕುವ ಟೈಮ್ನಲ್ಲಿ ಅದು ಯಾರಿಗೋ ಮೊಟ್ಟೆಗಳನ್ನು ಉತ್ಪಾದಿಸುತ್ತದೆ ಅಂತ ಓರೆಕಲ್ ತಿಳಿಸುತ್ತವೆ. ಅವರು 2 ಸಬ್ಜೆಕ್ಟ್ ಗಳನ್ನು ಸಹಿಸುವುದಿಲ್ಲ, ಒಂದು ಪ್ರಖರತೆ, ಇನ್ನೊಂದು ಶಾಖ. ಈ ಮೊಟ್ಟೆಗಳ ಪಕ್ವತೆಗೆ ಕತ್ತಲೆ ಮತ್ತು ತೇವದ ಡಿಮ್ಯಾಂಡ್ ಇದೆ. ಹೆಲ್ಬಾಯ್ ಆ ಕ್ರೀಚರ್ ನನ್ನು ಬೇಸ್ಮೆಂಟ್ ನಲ್ಲಿ ಮುಗಿಸಿದನು. ಆ ಸ್ಥಳವು ಅಂತಹ ಗುಣಲಕ್ಷಣಗಳನ್ನು ಹೊಂದಿತ್ತು. ಪ್ರೊಫೆಸರ್ ಹೆಲ್ಬಾಯ್ಗೆ ಹೇಳ್ತಾರೆ, ನೀವು ನಾಳೆ ಒಟ್ಟಾರೆ ಟೀಮ್ ಸದಸ್ಯರೊಂದಿಗೆ ಅಲ್ಲಿಗೆ ಹೋಗುತ್ತೀರಿ ಮತ್ತು ಅಲ್ಲಿ ಇಟ್ಟಿರುವ ಎಲ್ಲಾ ಮೊಟ್ಟೆಗಳನ್ನು ನಾಶ ಮಾಡಿ. ನೆಕ್ಸ್ಟ್ ಡೇದಲ್ಲಿ ಓರೆಕಲ್, ಏಜೆಂಟ್ ಮತ್ತು ಹೆಲ್ಬಾಯ್ ಆ ಲೊಕೇಶನ್ ತಲುಪುತ್ತಾರೆ. ಅಲ್ಲಿಗೆ ತಲುಪಿದಾಗ ಅವರು ಎಲ್ಲಾ ಮೊಟ್ಟೆಗಳನ್ನು ಹುಡುಕಲು ಸ್ಟಾರ್ಟ್ ಮಾಡ್ತಾರೆ. ಓರೆಕಲ್ ನೀರಿಗೆ ಇಳಿಯುತ್ತವೆ ಮತ್ತು ಕ್ರೀಚರ್ ಅಲ್ಲಿ ಅನೇಕ ಮೊಟ್ಟೆಗಳನ್ನು ಇಟ್ಟಿದೆ ಅಂತದೆ. ಆ ಕ್ರೀಚರ್ ಆ ಸ್ಥಳದಲ್ಲಿದೆ. ಅದು ಅತೀಂದ್ರಿಯ ಜಾತಿಗಳನ್ನು ಕೊಲ್ಲಲು ಹೆಣಗಾಡುತ್ತದೆ. ಆದ್ರೆ ಅವನು ಸರಿಯಾದ ಟೈಮ್ಗೆ ನೀರಿನಿಂದ ಹೊರಬರ್ತಾನೆ. ಕ್ರೀಚರ್ ಹೊರಗೆ ಕಾಣಿಸಿಕೊಳ್ಳುತ್ತದೆ ಮತ್ತು 2 ಏಜೆಂಟ್ಗಳ ಜೀವವನ್ನು ತೆಗೆದುಕೊಳ್ಳುತ್ತದೆ. ನಂತರ ಹೆಲ್ಬಾಯ್ ಅಲ್ಲಿಗೆ ತಲುಪುತ್ತಾನೆ ಮತ್ತು ಅವನ ಮತ್ತು ಆ ಪ್ರಾಣಿಯ ನಡುವೆ ಹಾರ್ಡ್ ಯುದ್ಧ ನಡೆಯುತ್ತದೆ ಮತ್ತು ಹೆಲ್ಬಾಯ್ ಅವನನ್ನು ಯಶಸ್ವಿಯಾಗಿ ಕೊಲ್ತಾನೆ. ಆದ್ರೆ ಗ್ರಿಗೋರಿಯಾ ಪವರ್ಫುಲ್ ವ್ಯಕ್ತಿಯು ಇದ್ದನು. ಅವರ ಮೇಲೆ ಯಾವುದೇ ಗುಂಡೇಟು ಬಾಧಿಸಲಿಲ್ಲ. ಅವರು ಸೀನಿಯರ್ ಏಜೆಂಟರನ್ನು ಕರುಣಾಜನಕವಾಗಿ ಇಂಜೋರ್ಡ್ ಗೊಳಿಸುತ್ತಾರೆ. ಹೆಲ್ಬಾಯ್ ಅಲ್ಲಿಗೆ ತಲುಪಿದಾಗ ಆ ಸೋಲ್ಜರ್ ಸತ್ತಂತೆ ನಟಿಸ್ತಾನೆ ಮತ್ತು ಹೆಲ್ಬಾಯ್ ಅದನ್ನು ಸತ್ಯವೆಂದು ಪರಿಗಣಿಸುತ್ತದೆ. ಹೆಲ್ಬಾಯ್ ಹೊರತುಪಡಿಸಿ ಎಲ್ಲರೂ ಇಂಜೋರ್ಡ್ಗೊಂಡರು. ಈ ಕ್ರೀಚರ್ಗಳು ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದಿದ್ದರೆ ಪ್ರಪಂಚವನ್ನು ಹರಡುತ್ತವೆ ಮತ್ತು ಅವರು ಎಲ್ಲಾನು ನಾಶಪಡಿಸುತ್ತಾರೆ. ಹೆಲ್ಬಾಯ್ ನಿಂದ ಕೊಲ್ಲಲ್ಪಟ್ಟ ಕ್ರೀಚರ್ ನಿಂದ ಲೈಟ್ ಹೊರಸೂಸುತ್ತದೆ. ಒಂದನ್ನು ಕೊಂದ ನಂತರ 2 ಕ್ರೀಚರ್ಗಳು ಅಸ್ತಿತ್ವಕ್ಕೆ ಬರ್ತವೆ ಎಂಬುದು ಸ್ಪಷ್ಟವಾಗಿದೆ. ಇನ್ನೊಂದು ಬದಿಯಲ್ಲಿ ಪ್ರೊಫೆಸರ್ ಲಿಜ್ ಅನ್ನು ಅವರು ವಾಸಿಸುತ್ತಿದ್ದ ಲೊಕೇಶನ್ಗೆ ಕರೆತರ್ತಾರೆ. ಈ ಮಧ್ಯೆ ಹೆಲ್ಬಾಯ್ ಅಲ್ಲಿಗೆ ಬರ್ತಾನೆ. ಅವನು ಉತ್ಸಾಹವನ್ನು ಅನುಭವಿಸ್ತಾನೆ. ಅಲ್ಲಿ ಲಿಜ್ ನನ್ನು ಹುಡುಕ್ತಾನೆ, ಯಾಕಂದ್ರೆ ಅವನು ಲಿಜ್ ಅನ್ನು ಇಷ್ಟಪಡುತ್ತಿದ್ದನು. ಆದ್ರೆ ಅವಳಿಗೆ ಅವನ ಭಾವನೆಗಳನ್ನು ಇನ್ನೂ ವ್ಯಕ್ತಪಡಿಸಲಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ಪ್ರೊಫೆಸರ್ ಗ್ರಿಗೋರಿ ಅಸೋಸಿಯೇಟ್ ನ ಡೆಡ್ ಬಾಡಿಯನ್ನು ಇನ್ವೆಸ್ಟಿಗೇಷನ್ ಮಾಡುತ್ತಿದ್ದಾರೆ. ಅವನು ಸತ್ತಂತೆ ನಟಿಸುತ್ತಾನೆ. ಅವನಲ್ಲಿ ಒಂದು ಹನಿ ಬ್ಲಡ್ ವೂ ಇಲ್ಲ ಅಂತ ಪ್ರೊಫೆಸರ್ ಗಮನಿಸುತ್ತಾರೆ. ಅವನು ಮನುಷ್ಯನಲ್ಲ ಎಂಬುದು ಸ್ಪಷ್ಟವಾಯಿತು. ನಂತರ ಪ್ರೊಫೆಸರ್ ಕೆಳಕ್ಕೆ ಹೋದ್ರು. ಗ್ರಿಗೋರಿಯ ಸಹೋದ್ಯೋಗಿ ಎಚ್ಚರಗೊಂಡಿರುವುದು ಕಂಡುಬರುತ್ತೆ. ಅವರು ತಮ್ಮ ಡ್ರೆಸ್ ಹಾಕಿಕೊಂಡು ಪ್ರೊಫೆಸರ್ ಲೊಕೇಶನ್ಗೆ ಕೆಳಗೆ ಬರ್ತಾರೆ. ಅವರನ್ನು ನೋಡಿದ ಪ್ರೊಫೆಸರ್ಗೆ ಇದು ಅವರ ವಿರುದ್ಧದ ಯೋಜಿತ ಕಾನ್ಸ್ಪಿರಸಿ ಅಂತ ಅರ್ಥವಾಗುತ್ತೆ. ಪ್ರೊಫೆಸರ್ ಹೇಳ್ತಾರೆ, ನಾನು ಫ್ಯಾದೆಯನ್ನು ಎದುರಿಸಿದ್ದೇನೆ, ಆದ್ರೆ ಸಂಚುಗಾರ ಅಥವಾ ಅದರ ರಾಜ ಯಾರು? ಅವನು ಎಲ್ಲಿದ್ದಾನೆ? ನಂತರ ಗ್ರಿಗೋರಿ ಅಲ್ಲಿ ಕುಳಿತಿರುವುದನ್ನು ಗಮನಿಸಲಾಗಿದೆ. ಅವರು ಪ್ರೊಫೆಸರ್ ವೆಲ್ಡನ್ ಅವರನ್ನು ವ್ಯಂಗ್ಯ ಮಾಡ್ತಾರೆ. ನೀವು 60 ವರ್ಷಗಳ ಮೊದಲು ಹೆಲ್ಬಾಯ್ ಅನ್ನು ಕೊಂದಿದ್ದರೆ ಅದು ಸಂಭವಿಸದಿರಬಹುದು. ಅವರು ಹೇಳ್ತಾರೆ, ನಾನು ನಿಮ್ಗೆ ಫ್ಯೂಚರ್ ದೃಷ್ಟಿಕೋನವನ್ನು ತೋರಿಸುತ್ತೇನೆ. ಅವರು ಪ್ರೊಫೆಸರ್ ಹಣೆಯನ್ನು ಮುಟ್ಟಿದರು. ಇದರಿಂದಾಗಿ ಪ್ರೊಫೆಸರ್ ವಿಜುವಲೈಸ್ ಮಾಡಲು ಸ್ಟಾರ್ಟ್ ಮಾಡ್ತಾರೆ. ಹೆಲ್ಬಾಯ್ನ 2 ಕೊಂಬುಗಳು ತುಂಬಾ ಬೆಳೆದಿವೆ ಅಂತ ಪ್ರೊಫೆಸರ್ ವಿಜುವಲೈಸ್ ಮಾಡ್ತಾರೆ. ಇಡೀ ಜಗತ್ತು ಬೆಂಕಿಯಿಂದ ಆವೃತವಾಗಿದೆ. ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಗ್ರಿಗೋರಿಯ ಅದೇ ಸೋಲ್ಜರ್ ಅವನನ್ನು ಕೊಲ್ತಾನೆ. ಅದನ್ನು ತಿಳಿದ ಹೆಲ್ಬಾಯ್ ಹಿಂತಿರುಗುತ್ತಾನೆ. ಅವನು ಅವನ ಸತ್ತ ಫಾದರ್ಗೆ ನಿರುತ್ಸಾಹಗೊಂಡಿದ್ದಾನೆ, ಯಾಕಂದ್ರೆ ಅವನ ಫಾದರ್ ಅನ್ನು ಬಿಟ್ಟರೆ ಅವನಿಗೆ ಈ ಜಗತ್ತಿನಲ್ಲಿ ಯಾರೂ ಇರಲಿಲ್ಲ. ಪ್ರೊಫೆಸರ್ ಡೆಡ್ ಬಾಡಿನ ಬಳಿ ಸ್ಥಳದ ಹೆಸರನ್ನು ಬರೆಯಲಾಗಿತ್ತು. ನಂತರ ಎಲ್ಲರೂ ಒಟ್ಟಾಗಿ ಆ ಲೊಕೇಶನ್ ತಲುಪುತ್ತಾರೆ. ಆದ್ರೆ ಅವರು ಮಾರಣಾಂತಿಕವಾಗಿ ಅನಾರೋಗ್ಯಕ್ಕೆ ಒಳಗಾಗಿದ್ರಿಂದ ಓರೆಕಲ್ ಅವರೊಂದಿಗೆ ಇಲ್ಲ. ಅವರು ಅಲ್ಲಿರುವ ಅವಶೇಷಗಳನ್ನು ಗಮನಿಸಿ ಅಲ್ಲಿಗೆ ಪ್ರವೇಶಿಸುತ್ತಾರೆ. ಸಡನ್ಲಿ ಪ್ರೊಫೆಸರ್ ನನ್ನು ಅಸಾಸಿನೇಷನ್ ಮಾಡಿದ ಗ್ರಿಗೋರಿಯ ವ್ಯಕ್ತಿ ಅವರ ಮುಂದೆ ಬರ್ತಾನೆ ಮತ್ತು ಅವನು ಹೆಲ್ಬಾಯ್ ಮೇಲೆ ಆಕ್ರಮಣ ಮಾಡ್ತಾನೆ ಮತ್ತು ಹೆಲ್ಬಾಯ್ ಅವನ ತಂದೆಯ ಕಿಲ್ಲರ್ ಅಂತ ತಿಳಿದಿತ್ತು. ಹೆಲ್ಬಾಯ್ ಅವನಿಗಿಂತ ಬಲಶಾಲಿ, ಆದ್ರಿಂದ ಅವನು ಅವನ ಪವರ್ಸ್ ಬಳಸಿ ಅವನನ್ನು ಕೊಲ್ತಾನೆ. ಈ ಟೈಮ್ಲಿ ಹೆಲ್ಬಾಯ್ನ ಜನರು ಅವನಿಂದ ಪ್ರತ್ಯೇಕಿಸಲ್ಪಟ್ಟರು. ಅವರು ಅನೇಕ ಮೊಟ್ಟೆಗಳನ್ನು ಇಟ್ಟಿದ್ದ ಕ್ರೀಚರ್ಗಳ ಗೂಡನ್ನು ಸಹ ಅವರು ನೋಡ್ತಾರೆ ಮತ್ತು ಅವುಗಳನ್ನು ಜೋಡಿಸುವ ಲೆಕ್ಕವಿಲ್ಲದಷ್ಟು ಕ್ರೀಚರ್ಗಳಿವೆ. ಹೆಲ್ಬಾಯ್ ಸಹ ಅವರನ್ನು ಧೈರ್ಯದಿಂದ ಫೇಸ್ ಮಾಡ್ತಾನೆ. ಆದ್ರೆ ಅವರೊಂದಿಗೆ ಹೋರಾಡುವುದು ಮಗುವಿನ ಗೇಮ್ ಆಗಿರಲಿಲ್ಲ, ಯಾಕಂದ್ರೆ ಅವರು ಪವರ್ಸ್ ನ ಜೊತೆಗೆ ದೊಡ್ಡ ಸಂಖ್ಯೆನಲ್ಲಿದ್ದರು. ಅಲ್ಲಿಗೆ ಬರುವಾಗ ಲಿಜ್ ಅದನ್ನು ಗಮನಿಸಿದಾಗ ಅವಳು ಏಜೆಂಟ್ಗೆ ಹೇಳ್ತಾರೆ, ನಾನು ಪ್ರಚೋದನೆಗೆ ಒಳಗಾಗುವಂತೆ ನನ್ನನ್ನು ಹೊಡೆಯಿರಿ ಮತ್ತು ನಾನು ಬೆಂಕಿಯನ್ನು ಉಂಟು ಮಾಡಬಹುದು. ಮತ್ತು ಆ ಏಜೆಂಟ್ ಅದೇ ರೀತಿ ವರ್ತಿಸ್ತಾನೆ. ಅವಳ ಮುಖದ ಮೇಲೆ ಹೊಡೆಯುತ್ತಾನೆ ಮತ್ತು ಲಿಜ್ನ ಕೈ ಹೊತ್ತಿಕೊಳ್ಳುತ್ತದೆ. ಲಿಜ್ ಆ ಏಜೆಂಟ್ ಅವನನ್ನು ಎಲ್ಲೋ ಅಡಗಿಕೊಳ್ಳಲು ಕೇಳಿಕೊಳ್ಳುತ್ತಾಳೆ ಮತ್ತು ಆ ಏಜೆಂಟ್ ಎಲ್ಲೋ ಬಂಡೆಗಳ ಬಳಿ ಅವನನ್ನು ಮರೆ ಮಾಡ್ತಾನೆ. ಲಿಜ್ ಅವಳ ಪೈರೋಕಿನೆಟಿಕ್ ಪವರ್ ಅನ್ನು ಬಳಸಿಕೊಂಡು ಎಲ್ಲಾ ಕ್ರೀಚರ್ಗಳು ಮತ್ತು ಅವುಗಳ ಮೊಟ್ಟೆಗಳನ್ನು ತೆಗೆದುಹಾಕ್ತಾಳೆ. ಲಿಜ್ ಮತ್ತು ಹೆಲ್ಬಾಯ್ ಸಹ ಕ್ರೀಚರ್ಗಳ ಅಂತ್ಯದೊಂದಿಗೆ ತಮ್ಮ ಪ್ರಜ್ಞೆಯನ್ನು ಕಳೆದುಕೊಳ್ತಾರೆ. ಪ್ರಜ್ಞೆಗೆ ಬರುವಾಗ ಹೆಲ್ಬಾಯ್ ಅವನನ್ನು ಸೆರೆ ಹಿಡಿಯುವುದನ್ನು ನೋಡ್ತಾನೆ ಮತ್ತು ಗ್ರಿಗೋರಿ ಮತ್ತು ಅವನ ಜನರು ಅಲ್ಲಿ ಅವನ ಮುಂದೆ ಇದ್ದಾರೆ. ಪ್ರಜ್ಞಾಹೀನ ಕಂಡೀಷನ್ ನಲ್ಲಿದ್ದ ಲಿಜ್ ಕೂಡ ಇದ್ದಳು. ಏಜೆಂಟರನ್ನು ಬಂಧಿಸಲಾಯಿತು.
ಆಯಿತು. ದೊಡ್ಡ ಬಂಡೆಯೂ ಇತ್ತು. ಇದು ಸ್ವರ್ಗದಿಂದ ಬಿದ್ದಿತು ಮತ್ತು ಇನ್ನೊಂದು ಜಗತ್ತನ್ನು ತೆರೆಯುವ ಪೋರ್ಟಲ್ ಆಗಿತ್ತು. ನಿಜವಾಗಲೂ ಇದು ಚಂದ್ರಗ್ರಹಣದ ರಾತ್ರಿ ಮತ್ತು ಇಂದು ರಾತ್ರಿ ಪೋರ್ಟಲ್ ತೆರೆಯಬಹುದು. ಗ್ರಿಗೋರಿ ಕೇಳ್ತಾನೆ, ಹೆಲ್ಬಾಯ್, ನಿಮ್ಮ ಕೈ ಏಕೆ ದೊಡ್ಡದಾಗಿದೆ ಅಂತ ನಿಮ್ಗೆ ತಿಳಿದಿದೆ? ಇನ್ಫ್ಯಾಕ್ಟ್ ಮತ್ತೊಂದು ಪ್ರಪಂಚದ ಪೋರ್ಟಲ್ ತೆರೆಯಲು ಇದು ಪ್ರಮುಖವಾಗಿದೆ. ಈಗ ನೀವು ನಮ್ಗೆ ಮತ್ತೊಂದು ಪ್ರಪಂಚದ ಪೋರ್ಟಲ್ ಅನ್ನು ತೆರೆಯುವುದು ನಿಮ್ಮ ಕಾರ್ಯವಾಗಿದೆ. ಹೆಲ್ಬಾಯ್ ಅದನ್ನು ನೇರವಾಗಿ ನಿರಾಕರಿಸ್ತಾನೆ. ಗ್ರಿಗೋರಿ ಕೇಳ್ತಾನೆ, ಲಿಜ್ನ ಆತ್ಮಕ್ಕಾಗಿ ನೀವು ಅದನ್ನು ಮಾಡುವುದಿಲ್ಲವೇ? ಮತ್ತು ಅವನು ಲಿಜ್ನ ಆತ್ಮವನ್ನು ಅವನನ್ನಾಗಿ ಪರಿವರ್ತಿಸ್ತಾನೆ. ನೀವು ಲಿಜ್ ಅನ್ನು ಮತ್ತೆ ಜೀವಂತವಾಗಿ ನೋಡಲು ಬಯಸಿದರೆ ಅವಳ ಸೋಲ್ ಇನ್ನೊಂದು ಬದಿಯಲ್ಲಿ ನಿಮಗಾಗಿ ಕಾಯುತ್ತಿದೆ. ಈಗ ಲಿಜ್ ಅನ್ನು ಸುರಕ್ಷಿತವಾಗಿರಿಸಲು ನೀವು ಪೋರ್ಟಲ್ ಅನ್ನು ತೆರೆಯಬೇಕಾಗುತ್ತದೆ. ಹೆಲ್ಬಾಯ್ ಬೀಗಗಳನ್ನು ಹಾನಿ ಮಾಡಲು ಪ್ರಯತ್ನಿಸುತ್ತದೆ. ಗ್ರಿಗೋರಿ ಹೇಳ್ತಾನೆ, ಈ ಬೀಗಗಳ ಮೇಲೆ ನಿಮ್ಮ ನೈಜ ಐಡೆಂಟಿಟಿ ಬರೆಯಲಾಗಿದೆ. ನಿಮ್ಮೊರಿಜಿನಲ್ ಐಡೆಂಟಿಟಿ ಕರೆಯದೆ ನೀವು ಈ ಲಾಕ್ಗಳನ್ನು ಹಾನಿಗೊಳಿಸಲಾಗುವುದಿಲ್ಲ. ನಿಮ್ಮೊರಿಜಿನಲ್ ಹೆಸರನ್ನು ನೀವು ಉಚ್ಚರಿಸಬೇಕು. ನಿಮ್ಮೊರಿಜಿನಲ್ ಹೆಸರನ್ನು ಹೇಳಿ. ಹೆಲ್ಬಾಯ್ ಅವನ ಒರಿಜಿನಲ್ ಹೆಸರನ್ನು ಹೇಳಿದಾಗ ಆ ಬೀಗಗಳನ್ನು ಅನ್ಲಾಕ್ ಮಾಡಲಾಗುತ್ತದೆ ಮತ್ತು ಹೆಲ್ಬಾಯ್ನ ಕೊಂಬುಗಳು ದೊಡ್ಡದಾಗಿ ಬೆಳೆದಿವೆ. ಅವುಗಳ ಮೇಲೆ ಜ್ವಾಲೆಯ ಕಿರೀಟವೂ ಇತ್ತು. ಅವನು ಮತ್ತೊಂದು ಪ್ರಪಂಚದ ಪೋರ್ಟಲ್ ಆಗಿದ್ದ ಬಂಡೆಗೆ ಹೋಗ್ತಾನೆ. ಅದು ಮಧ್ಯರಾತ್ರಿ ಮತ್ತು ಸಂಪೂರ್ಣ ಚಂದ್ರಗ್ರಹಣ ಸಂಭವಿಸಿದೆ. ಹೆಲ್ಬಾಯ್ ಅವನ ಕೈಯನ್ನು ಆ ಬಂಡೆಯ ರಂಧ್ರಕ್ಕೆ ಇರಿಸಿ ಅದನ್ನು ಅನ್ಲಾಕ್ ಮಾಡಲು ಸ್ಟಾರ್ಟ್ ಮಾಡ್ತಾನೆ. ಅತ್ಯಂತ ಪ್ರಕಾಶಮಾನವಾದ ಲೈಟ್ ಚಂದ್ರನಿಗೆ ರೀಸನ್ ಆಗುತ್ತೆ ಮತ್ತು ಇನ್ನೊಂದು ಪ್ರಪಂಚದ ಪೋರ್ಟಲ್ ಅನ್ನು ಅನ್ಲಾಕ್ ಮಾಡಲಾಗಿದೆ ಮತ್ತು ಸೂಪರ್ ವಿಲನ್ ಸಹ ಬಿಡುಗಡೆಯಾಗಿದೆ. ಈಗ ಹೆಲ್ಬಾಯ್ ಆ ಬೀಗವನ್ನು ತೆರೆಯಬೇಕಿತ್ತು. ಅದರ ಮೂಲಕ ದುಷ್ಟ ದೇವರು ನಮ್ಮ ಜಗತ್ತಿನಲ್ಲಿ ಸ್ಟೆಪ್ ಹಾಕ್ತಾನೆ. ಹೆಲ್ಬಾಯ್ ಅದನ್ನು ಅನ್ಲಾಕ್ ಮಾಡಲು ಹೊರಟಾಗ ಏಜೆಂಟ್ ಅವನಿಗೆ, ನಿನಗೆ ಗೊತ್ತಾ ನೀನು ಯಾರು? ನಿಮ್ಮ ಐಡೆಂಟಿಟಿ ಮರೆಯಬೇಡಿ. ನೀವು ಯಾರೆಂಬುದನ್ನು ಮರೆಯಬೇಡಿ. ನಿಮ್ಮ ಫಾದರ್ ಯಾರೆಂದು ಮರೆಯಬೇಡಿ. ಮತ್ತು ಅವನು ಅವನ ತಂದೆಯ ಜಪಮಾಲೆಯ ಕ್ರಾಸ್ ಅನ್ನು ಎಸೆಯುತ್ತಾನೆ. ಅದನ್ನು ಗಮನಿಸಿದ ಹೆಲ್ಬಾಯ್ ಅವನ ತಂದೆಯ ಇಚ್ಛೆ, ಪುಣ್ಯ ಮತ್ತು ಅವನ ಸ್ವಂತ ಗುಣವನ್ನು ನೆನಪಿಸಿಕೊಳ್ತಾನೆ ಮತ್ತು ಅವನು ಇದೀಗ ಬೆಳೆದ ಅವನ 2 ದೊಡ್ಡ ಕೊಂಬುಗಳನ್ನು ಬ್ರೇಕ್ ಡೌನ್ ಆಗ್ತಾನೆ. 2 ಕೊಂಬುಗಳು ಮುರಿದು ಹೋಗಿದ್ರಿಂದ ಆ ಪೋರ್ಟಲ್ ಲಾಕ್ ಆಗಿದೆ ಮತ್ತು ಅವನು ಗ್ರಿಗೋರಿಗೆ ಕೊಂಬನ್ನು ಚುಚ್ಚುತ್ತಾನೆ. ಅದರ ನಂತರ ಅವನು ಹೊರಡಲು ಸ್ಟಾರ್ಟ್ ಮಾಡ್ತಾನೆ. ಲಿಜ್ ಅನ್ನು ಎತ್ತುತ್ತಾನೆ. ಆಗ ಗ್ರಿಗೋರಿ ಸತ್ತಿಲ್ಲ, ಆದ್ರೆ ಇನ್ನೂ ಬದುಕಿದ್ದಾನೆ. ಅವನು ಹೇಳ್ತಾನೆ, ನೀವು ಏನು ಮಾಡಿದ್ದೀರಿ? ನನ್ನನ್ನು ಕೊಂದ ನಂತರ ನೀವು ಹೊಸ ಪ್ರಾಣಿಯನ್ನು ಜೀವಕ್ಕೆ ತಂದಿದ್ದೀರಿ ಮತ್ತು ಅವನಿಂದ ಒಂದು ಮಾನ್ಸ್ಟರ್ ಕ್ರೀಚರ್ ಕಾಣಿಸಿಕೊಳ್ಳುತ್ತದೆ. ಮೊದಲಿಗೆ ಇದು ಗ್ರಿಗೋರಿಯ ಫಿಮೇಲ್ ಸಂಗಾತಿಯನ್ನು ಕೊನೆಗೊಳಿಸುತ್ತದೆ. ನಂತರ ಅದು ಹೆಲ್ಬಾಯ್ ಮೇಲೆ ಆಕ್ರಮಣ ಮಾಡುತ್ತದೆ. ಹೆಲ್ಬಾಯ್ ಅದನ್ನು ಫೇಸ್ ಮಾಡ್ತಾನೆ ಮತ್ತು ಹೋರಾಡ್ತಾನೆ. ಆದ್ರೆ ಈ ಮಾನ್ಸ್ಟರ್ ಕ್ರೀಚರ್ ಪವರ್ಫುಲ್ ಆಗಿದೆ. ಹೆಲ್ಬಾಯ್ ಬಳಿ ಬಾಂಬ್ ಇದೆ ಮತ್ತು ಅವನು ಆ ಕ್ರೀಚರ್ ಅವನನ್ನು ಆವರಿಸಿಕೊಳ್ಳುವಂತೆ ಮಾಡ್ತಾನೆ. ಹೆಲ್ಬಾಯ್ ಆ ಕ್ರೀಚರ್ ನಿಂದ ಸಂಪೂರ್ಣವಾಗಿ ಆವರಿಸಲ್ಪಟ್ಟಾಗ ಆ ಬ್ಲಾಸ್ಟ್ ಅನ್ನು ಸ್ಫೋಟಿಸುತ್ತದೆ. ಇದರಿಂದಾಗಿ ಆ ಕ್ರೀಚರ್ ತುಂಡುಗಳಾಗಿ ಬ್ಲಾಸ್ಟ್ ಗೊಳ್ಳುತ್ತದೆ. ಇಲ್ಲಿ ಆ ಮಾನ್ಸ್ಟರ್ ಕ್ರೀಚರ್ ಕೊನೆಗೊಂಡಿದ್ದು ಹೆಲ್ಬಾಯ್ ಸುರಕ್ಷಿತವಾಗಿ ಮತ್ತು ಧ್ವನಿಯಿಂದ ಹಿಂತಿರುಗುತ್ತಾನೆ. ಅವನು ಆ ಏಜೆಂಟ್ ಮತ್ತು ಲಿಜ್ ಬಳಿಗೆ ಬರ್ತಾನೆ. ಲಿಜ್ ಇನ್ನೂ ಅವನ ಪ್ರಜ್ಞೆಯಲ್ಲಿ ಇರಲಿಲ್ಲ. ಹೆಲ್ಬಾಯ್ ಲಿಜ್ನ ಕಿವಿಯಲ್ಲಿ ಪಿಸುಗುಟ್ಟುತ್ತಾನೆ, ನೀನು ನನ್ನವನು ಮತ್ತು ನೀನು ನನ್ನವನು ಅಂತ ನನಗೆ ಏಕೆ ಅರ್ಥವಾಗಲಿಲ್ಲ? ಈ ಮಾತುಗಳನ್ನು ಕೇಳಿದ ಲಿಜ್ ಅವಳ ಪ್ರಜ್ಞೆ ಪುನಃಸ್ಥಾಪಿಸ್ತಾಳೆ. ಹೆಲ್ಬಾಯ್ ಮತ್ತು ಲಿಜ್ ಒಬ್ಬರನ್ನೊಬ್ಬರು ಅಪ್ಪಿಕೊಳ್ತಾರೆ. ಇಲ್ಲಿ ಚಿತ್ರದ ಪಾರ್ಟ್ 1 ಸುಖಾಂತ್ಯದೊಂದಿಗೆ ಪೂರ್ಣಗೊಳ್ಳುತ್ತದೆ.